ಇದೇನಕ್ಕೆ ಇಷ್ಟೊಂದ್ ಜನ ಸೇರಿದೆ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ಹೇಳ್ತೀನಿ. ಆಮೇಲೆ ಇಲ್ಲಿ ನೋಡಿದ್ರೆ ಹುಡುಗರೆಲ್ಲ ಇನ್ನೂ ಓಪನ್ ಆಗಿಲ್ಲ ಅಂಗಡಿ, ಆವಾಗ್ಲೇ ಎಲ್ಲಾ ಬೆಲೂನ್ಸ್ ಎಲ್ಲ ಕಿತ್ಕೋಬೇಕು. ಆಮೇಲೆ ಅಲ್ಲಿಂದ ಹೊಂಟಿದ್ದೆ ಅಂದ್ರೆ ನಮ್ ಚನ್ನರಾಯಪಟ್ಟಣದಲ್ಲಿ ಫುಲ್ ಮಳೆ ಬೀಳ್ತು. ನಾವು ಒಂದ್ ರೌಂಡ್ ಹೋಗೋಣ ಅಂತ ಹೋದ್ರೆ ಫುಲ್ ಮಳೆ ಬಂತು. ಆಮೇಲೆ ಇಲ್ಲಿಂದ ನಮ್ಮ ವಸೀಮಣ್ಣ ಅಕ್ಕಿ ಬಿಟ್ಟಿದ್ರು ಟೂರ್ನಿಮೆಂಟ್ ಗೆ, ಅದ್ ನೋಡೋಣ ಅಂತ ನಮ್ಮ ಹುಡುಗರೆಲ್ಲ ಅಕ್ಕಿ ಎಲ್ಲ ತೋರಿಸ್ತಿದ್ರು. ಆಮೇಲೆ ಹಂಗೆ ಟೀ ಅವನು ಬಂದ, ಟೀ ಎಲ್ಲ ನಮ್ಮ ವಸೀಮಣ್ಣ ಹಂಚ್ತಿದ್ರು. ಅದಕ್ಕೆ ನಾವು ಒಂದ್ ಟೀ ಕುಡ್ಕೊಬಿಟ್ಟು ಅಕ್ಕಿ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ವಿ. ಆಮೇಲೆ ಏನಂದ್ರೆ ಒಂದೇ ಸತಿ ನಮ್ ಚನ್ನರಾಯಪಟ್ಟಣದಲ್ಲಿ ಮಳೆ ವಸೀಮನ್ ಬೀಳ್ತಿಲ್ಲ, ಬೆಳಿಗ್ಗಿಂದ ಅಕ್ಕಿ ಬರೀ ಮಳೆನಲ್ಲೇ ಬೀಳ್ತಿರೋದು. ಅದ್ ಅಕ್ಕಿ ಹೆಂಗ್ ಅರ್ತಿತ್ತು ಅಂದ್ರೆ ವಸೀಮಣ್ಣಂಗ್ ಗೊತ್ತು. ಆಮೇಲೆ ಎಲ್ಲಿ ನೋಡಿದ್ರೆ ಅಕ್ಕಿ ಫಿನಿಶ್ ಮಾಡ್ತು. ಇದ್ರ ಟೋಟಲ್ ಟೈಮ್ ನೋಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೋಟಲ್ ಟೈಮ್ ಅಂತ ಕಮೆಂಟ್ ಅಕ್ಕಿ ಫಿನಿಶ್ ಮಾಡಿದ್ದಕ್ಕೆ ಬರೀ ನಮ್ಮ ಚನ್ನರಾಯಪಟ್ಟಣದ್ದು ಯಾವ್ದು ಚಿಕ್ಕ ಶೋಕ್ದಾರು ದೊಡ್ಡ ಶೋಕ್ದಾರು ಎಲ್ಲಾ ಸೇರ್ಕೊಬಿಟ್ಟಿದ್ರು. ಏನಕ್ಕಂದ್ರೆ ಅಕ್ಕಿ ಆರ್ತಂತ ನಮ್ಮ ಚನ್ನರಾಯಪಟ್ಟಣಕ್ಕೆ ಹೆಸರು ಮಾಡ್ಕೊಟ್ಟೈತೆ. ಈ ದಾಬಡಿ ಹೆಸರು ಬಂದು ಉಪ್ಪರ್ದೆ ಕೋಣೋಡ ವಸೀಮ್ ಅಂಡ್ ಫ್ರೆಂಡ್ಸ್ ಅಂತ. ಆಮೇಲೆ ಅಕ್ಕಿದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಹರೀಶಣ್ಣ ಬಂದ್ರು. ಇವ್ರು ಬಂದು ದೊಡ್ಡ ಶೋಕ್ದಾರ್ ಅಂತ. ಆಮೇಲೆ ಅಕ್ಕಿ ಸನ್ಮಾನ ಎಲ್ಲ ಮಾಡಿ ಆಮೇಲೆ ಅಲ್ಲಿಂದ ಅಕ್ಕಿಗಳಿಗೆ 2 ಮಾತು ಹೇಳ್ತಾರೆ, ಕೇಳ್ಕೊಬಿಡಿ ಶೋಕ್ದಾರ್. ರಾಯಲ್ ಎನ್ಫೀಲ್ಡ್ 100% ಎಲ್ಲರೂ ಯಾರು ಸಮ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಅವ್ರದ್ದಾಗುತ್ತೆ. ಯೂಟ್ಯೂಬ್ ಕಪ್ಪು ನಾವು ಇವ್ರಿಗೆ ಜಯ ಆಗುತ್ತೆ 100% ಒಳ್ಳೇದಾಗುತ್ತೆ. ಇವ್ರ ಸಮಕ್ಕೆ ದೇವ್ರ ಪ್ರತಿಫಲ ಕೊಟ್ಟೆ ಕೊಟ್ಟವನೇ. ಆಲ್ ದಿ ಬೆಸ್ಟ್ ಅಂತ ನಾವು ತಿಳ್ಸೋಕ್ಕೆ ಇಷ್ಟಪಡ್ತೀವಿ. ಒಳ್ಳೇದಾಗಲಿ.